ನೀನ್ ಹೇಳಿದೆ ನನಗೆ ಮ್ಯಾಮ್, ನಾನು ಬೆಳಗ್ಗೆ ಎದ್ದು ಓದ್ತಾ ಇದ್ದೀನಿ, ಸೊ ಕಂಪ್ಲೀಟ್ ಓದ್ತಾ ಇದ್ದೀನಿ ಮ್ಯಾಮ್. ಇವತ್ತು ಓದಿದ್ದು ನಿನ್ನೆ ಓದಿದ್ದು ಇವತ್ತು ನೆನಪಿಲ್ಲ, ಮೊನ್ನೆ ಓದಿದ್ದು ನಿನ್ನೆ ನೆನಪಿಲ್ಲ, ಮತ್ತೆ ನನಗೆ ಏನಾಗ್ತಿದೆ, ಮರ್ತೋಗ್ತಾ ಇದೆ ಮ್ಯಾಮ್. ಯಾಕೆ ಅನ್ನೋದು ನಿನ್ ಕ್ವೆಶನ್, ರೈಟ್? ಇದು ನಿನ್ ಕ್ವೆಶನ್. ಇದಕ್ಕೆ ನನ್ನ ಒಂದು ಪರ್ಟಿಕ್ಯುಲರ್ ಆನ್ಸರ್ ಏನು ಅಂತ ಹೇಳಿದ್ರೆ, ನಿನ್ನ ಮೈಂಡ್ ಸೆಟ್ ಏನಿದು, ಮೈಂಡ್ ಸೆಟ್ ಏನಿದು, ಮೈಂಡ್ ಸೆಟ್. ಈಗ ನೀವು ನನ್ನ ನೋಡ್ತಾ ಇದ್ದೀರಾ, ಕಲಿಬೇಕು ಅಂತ ಆಸೆ ಇದೆ, ಕಲಿಬೇಕು ಅಂತ ಆಸೆ. ಹೌದಪ್ಪ ಮೇಡಮ್ ಹಿಂಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ, ವಿ ಹ್ಯಾವ್ ಟು ಡೂ ಸಮಥಿಂಗ್, ನಾನು ಇದು ಮಾಡಬೇಕು ಅನ್ನೋದು ನಿಮ್ಮ ಹೊರಗಿನ ಮನಸ್ಸು ಹೇಳ್ತಾ ಇದೆ ಮಾಡ್ಬೇಕು ಅಂತ. ಆದ್ರೆ ಒಳಗಡೆ ಒಂದು ಮನಸ್ಸಿದೆ. ಈ ಮ್ಯಾಮ್ ದಿನ ಹೇಳ್ತಾ ಇರ್ತಾರೆ, ಮಾಡೋದ್ರಿಂದ ಏನ್ ಸಿಗುತ್ತೆ ವೈಷ್ಣವಿ, ಬಾರ ರೀಲ್ಸ್ ನೋಡೋಣ, ಬಾರ ಫ್ರೆಂಡ್ಸ್ ಕಾಲ್ ಮಾಡೋಣ, ಒಂಚೂರು ಪಾನಿಪುರಿ ತಿನ್ನೋಣ, ಬಾರ ರೋಡಲ್ಲಿ ಹೋಗ್ಬಿಟ್ಟು ಒಂದ್ ರೌಂಡ್ ಹೋಗ್ಬೇಕ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದೆ ಒಳಗಡೆ ಮನ್ಸು. ಮೇಲ್ಗಡೆ ಮನ್ಸು ಹೇಳ್ತಾ ಇದೆ, ಮಂಜು ಮ್ಯಾಮ್ ಹೇಳ್ತಾರೆ ಬೆಳಗ್ಗೆ ಎದ್ದು 5 o'clock ನಾನು ಫೋಟೋ ತೆಗೆದು ಹಾಕಿ, ನಾನು ಯಾವ ಸಬ್ಜೆಕ್ಟ್ ಇವತ್ತು ಓದ್ತೀನಿ ಅಂತ ಟೈಪ್ ಮಾಡ್ಬಿಟ್ಟು ಫೋನ್ ನ ತೆಗೆದು ಬಿಸಾಕಿ ಓದ್ಕೊಂಡ್ ಕುತ್ಕೊಮ್ಮ ಅಂತ ಹೇಳಿದ್ದಾರೆ ಮೇಡಮ್. ಹೌದು, ನಾನು ಮಾಡ್ಬೇಕು, ನಮ್ಮ ಮ್ಯಾಮ್ ಹೇಳಿದ್ದಾರೆ. ಇನ್ನೊಂದು ಮನ್ಸು ಹೇಳ್ತಾ ಇದೆ, ಎದ್ದ ಫೋಟೋ ತೆಗ್ದ ಮ್ಯಾಮ್ ಹಾಕ್ದ, ನನ್ನ ಬೈಯಲ್ಲ ಅವ್ರು, ಫೋನ್ ಅಲ್ಲಿ ರೀಲ್ಸ್ ನೋಡೋಣ, ಹಿಂಗಿದ್ರು ನಮ್ಮಮ್ಮ ಓದ್ತಾವ್ರೆ ಅನ್ಕೋತಾರೆ, ನಾನು ರೀಲ್ಸ್ ನೋಡೋಣ. ಇದು ಇನ್ನೊಂದು ಮನ್ಸು. ಇನ್ನೊಂದು ಮನ್ಸಿದೆ, ಮಂಜು ಮ್ಯಾಮ್ ಹೇಳಿದ್ದಾರೆ ಎದೋಳ್ಬೇಕು, ಫೋಟೋ ಕಳಿಸ್ಬೇಕು, ಇವತ್ತು ಮ್ಯಾಮ್ ಇದು ಹೇಳಿದ್ದಾರೆ, ಇದನ್ನ ಓದೋಣ. ಇನ್ನೊಂದು ಮನ್ಸು ಹೇಳುತ್ತೆ, ಎದ್ದ ಫೋಟೋ ತೆಗ್ದು ಹಾಕ್ದ, ಸೆಂಟ್, ನನ್ನ ಟಾಸ್ಕ್ ಮುಗೀತು, ಫೋನ್ ನ ತೆಗ್ದು ಬಿಸಾಕು, ಕಂಬಳಿ ಗುಬ್ರ ಹಾಕೋ, ಮಲ್ಕೊ. ದಿಸ್ ಇಸ್ ದ ಮೈಂಡ್ ಸೆಟ್ ಆಫ್ 2 things. ಕೆಲವರಿಗಂತೂ ಅಲಾರ್ಮು ಎಬ್ಬರಿಸ್ತಾ ಇಲ್ಲ, ಕೆಲವರಿಗಂತೂ ಮಂಜು ಮ್ಯಾಮ್ ಮಾತು ಎಬ್ಬರಿಸ್ತಾ ಇಲ್ಲ. ಯಾಕೆ ಹೇಳಿ ನೋಡೋಣ, ಯಾಕೆ? ಸೊ ಅದನ್ನೇ ನಾವು ಹೇಳೋದು, ನಮ್ಮಲ್ಲಿ 2 types ಇದೆ. ಒಂದು ಕಾನ್ಶಿಯಸ್ ಮೈಂಡ್. ಈಗ ನೀವು ಕುತ್ಕೊಂಡೆಲ್ಲ ಮಾಡ್ತಿದ್ದೀರಿ, ಕೇಳ್ತಿದ್ದೀರಿ, ಕೇಳಿಸ್ಕೊತಿದ್ದೀರಿ, ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ, ಇದೆಲ್ಲಾನು ಕೂಡ ಕಾನ್ಶಿಯಸ್ ಮೈಂಡ್. ಇದು ಏನ್ ಮೈಂಡ್ ಇದು? ಸೊ ದ ಸೆಕೆಂಡ್ ಈಸ್, ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರುವಂತ ಒಂದು ಮೈಂಡ್ ಇದೆ, ದಟ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್. ಈ ಸಬ್ ಕಾನ್ಶಿಯಸ್ ಮೈಂಡ್ ಗುಡ್ ಆಗಿದ್ರೆ ಕಾನ್ಶಿಯಸ್ ಮೈಂಡ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಕಾನ್ಶಿಯಸ್ ಮೈಂಡ್ ಗುಡ್ ಆಗಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ಬ್ಯಾಡ್ ಆಗಿದ್ರೆ ನೀವು ಕೆಲಸ ಮಾಡಲ್ಲ, ಒಳ್ಳೇದ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.